ಪ್ರೈಸಲ ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಕರ್ತನ ಆತ್ಮನು ಸ್ತ್ರೀಯರನ್ನು ಕುರಿತು ಕರ್ತನ ಸೇವೆಯಲ್ಲಿ ಸ್ತ್ರೀಯರು ಹೇಗೆ ಉಪಯುಕ್ತವಾಗಿದ್ದಾರೆ ಎಂಬುದನ್ನು ಕುರಿತು ಮಾತಾಡ್ತಾ ಇದ್ದಾರೆ. ಅನೇಕ ಹೆಣ್ಣು ಮಕ್ಕಳು ದೇವರ ಸೇವೆಯಲ್ಲಿ ಹಿಂದೇಟನಾಗ್ತಾ ಇರೋದನ್ನು ಅನೇಕ ಕಡೆ ನಾವು ನೋಡ್ತೇವೆ. ಇನ್ನು ಕೆಲವು ಸ್ತ್ರೀಯರು ಬಹಳ ದೇವರ ವಾಕ್ಯವನ್ನು ಹಿಡಿದು ಅನೇಕ ಕಡೆಗಳಲ್ಲಿ ಸಾರ್ತಾ ಇರುವಂಥ ಅಭಿಷಿಕ್ತ ದೇವ ಸೇವಕಿಯರನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಆದರೆ ದೇವರ ಶುಭ ವಾರ್ತೆ ಸಾರುವುದಕ್ಕೆ ಮತ್ತು ಕರ್ತನ ಸೇವೆಯಲ್ಲಿ ಹೆಣ್ಣು ಮಕ್ಕಳ ಪಾತ್ರ ಎಂತಹದ್ದು ಎಂಬುದನ್ನು ಕುರಿತು ಕರ್ತನಿವತ್ತು ನಮ್ಮ ಸಂಘ ಮಾತಾಡ್ತಾ ಇದ್ದಾರೆ. ಪ್ರಿಯರೇ, 1 ತಿಮೋತಿ 3ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ ನೋಡ್ತೇವೆ. ಅಲ್ಲಿ ಸಭಾ ಸೇವಕಿಯರಾದ ಸ್ತ್ರೀಯರು ಗೌರವ ಉಳ್ಳವರಾಗಿರಬೇಕು ಮತ್ತು ಚಾಡಿಯನ್ನು ಹೇಳುವವರಾಗಿರದೆ ಮದ್ಯಾಸಕ್ತಿ ಇಲ್ಲದವರಾಗಿಯೂ ಎಲ್ಲ ವಿಷಯಗಳಲ್ಲಿ ನಂಬಿಕಸ್ಥರಾಗಿಯೂ ಇರಬೇಕು ಎಂಬುದಾಗಿ ಕರ್ತನೆ ಹೇಳ್ತಾರೆ. ಇಲ್ಲಿ ಸಭೆಯ ಒಂದು ಸೇವೆ ಮಾಡುವಂಥ ಸೇವಕಿಯರು ಅವರ ಗುಣ ಲಕ್ಷಣ ಹೇಗೆ ಇರಬೇಕು ಅವರು ಅನ್ನೋ ಕುರಿತು ದೇವರು ಹೇಳ್ತಾರೆ. ನೋಡಿ, ಅವರು ಗೌರವ ಉಳ್ಳವರಾಗಿರಬೇಕು. ಎರಡನೇದಾಗಿ ಚಾಡಿಯನ್ನು ಹೇಳದೇ ಇರೋರು ಮತ್ತು ಮದ್ಯಾಸಕ್ತಿ ಇಲ್ಲದವರು, ಮದ್ಯಪಾನದಲ್ಲಿ ಅವರು ನಿರತರಾಗದೆ, ಬೇರೆಯವರ ಬಗ್ಗೆ ಚಾಡಿ ಕೂಡ ಹೇಳದೆ, ಅದನ್ನು ಏನೇ ನೋಡಿದರೂ ಅದನ್ನು ದೇವರ ವಾಕ್ಯದ ಮೂಲಕ ಅನೇಕರನ್ನು ತಿದ್ದಿ ನಡೆಸುವಂಥ ಗೌರವದ ವ್ಯಕ್ತಿಯಾಗಿರಬೇಕಂತೆ ಸ್ತ್ರೀಯರಾದ ಸೇವಕಿಯರು. ಈ ಸೇವೆ ಮಾಡಲು ಅಪೇಕ್ಷೆ ಪಡುವಂಥ ಪ್ರತಿಯೊಬ್ಬ ದಾಸಿಯರನ್ನು ಕರ್ತನು ತುಂಬ ಗೌರವಿಸ್ತಾರೆ. ಅವರನ್ನು ದೇವರು ಹೇಗೆ ಆರಿಸ್ತಾರೆ ಅಂದರೆ, ಒಂದು ಯಾಜಕ ಕುಟುಂಬ ಅಂದರೆ ರಾಜವಂಶಸ್ಥರು ಎಂಬುದಾಗಿ ಕರೀತಾರೆ. ಇವತ್ತು ಹೆಣ್ಣು ಮಕ್ಕಳು ನೀವು ಕರ್ತನ ಸೇವೆಯಲ್ಲಿ ಮಾಡಲೋ ಬೇಡವೋ ಎಂಬುದಾಗಿ ಮನಸ್ತಾಪದಲ್ಲಿರ್ಬೋದು. ಇಲ್ಲ ದೇವರ ಸೇವೆ ಮಾಡೋದಕ್ಕೆ ನಿಮ್ಮ ಕುಟುಂಬದವರೇ ನಿಮ್ಮನ್ನು ಹಿಂದಿಟ್ಟು ಅಂದರೆ ನಿಮ್ಮನ್ನು ಬಹಳವಾಗಿ ಪೀಡಿಸ್ತಾ ಇರ್ಬೋದು. ಇಲ್ಲ ಹೆಣ್ಣು ಮಕ್ಕಳು ದೇವರ ಸತ್ಯವಾಕ್ಯವನ್ನು ತಿಳಿದರೂ ಕೂಡ ನೀವು ಸೇವೆ ಮಾಡದೆ ನಿಮ್ಮ ಕುಟುಂಬ ಜೀವಿತದಲ್ಲೇ ನಿರತರಾಗಿರ್ಬೋದು. ಆದರೆ ದೇವರು ಹೇಳ್ತಾರೆ, ಈ ದಿನದಿಂದ ಏಳು ನೀನು ಪ್ರಕಾಶಿಸು, ಯೆಹೋವನ ಬೆಳಕು ತೇಜಸ್ಸು ನಿಮ್ಮ ಮೇಲೆ ಉದಯವಾಗೋದನ್ನು ನೀವು ಕಾಣ್ತೀರಾ. ಹೆಣ್ಣು ಮಕ್ಕಳನ್ನು ಬಹಳ ಪ್ರೀತಿಯಿಂದ ದೇವರು ಆರಿಸಿದ್ದಾರೆ. ತನ್ನ ಸೇವಕಿಯರಾಗಿ ಉತ್ತಮ ಸ್ಥಾನದಲ್ಲಿಟ್ಟು ಕರ್ತನು ಉಪಯೋಗ ಮಾಡೋ ಶಕ್ತರು ಆತನಲ್ಲಿ ನಾವು ನೋಡುವ. ಇನ್ನು ಗಲಾತ್ಯ 3:27ನೇ ವಾಕ್ಯದಲ್ಲಿ ನೋಡ್ತೇವೆ. ಗಲಾತ್ಯ 3:27ನೇ ವಾಕ್ಯ. ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ಇವತ್ತು ಕ್ರಿಸ್ತನಲ್ಲಿ ದೀಕ್ಷಾಸ್ನಾನ ಹೊಂದಿರುವಂಥ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಭೇದವಿಲ್ಲದೆ ಕರ್ತನ ಸೇವೆಯನ್ನು ಮಾಡಬೇಕು ಎಂಬುದಾಗಿ ಕರ್ತನ ಈ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾನೆ. ಇಲ್ಲಿ ಏನಾಗಿದೆ, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ ಎಲ್ಲರಿಗೂ ಒಂದೇ ರೀತಿಯ ದೀಕ್ಷಾ ಸ್ನಾನ, ಒಂದೇ ಪವಿತ್ರ ಆತ್ಮನು, ಅದರಲ್ಲಿ ಡಿಫ್ರೆನ್ಸ್ ಏನೂ ಇಲ್ಲ. ಕರ್ತನ ಆ ಒಂದು ದೀಕ್ಷಾ ಸ್ನಾನವನ್ನು ಹೆಣ್ಣು ಮಕ್ಕಳು ಹೊಂದ್ಕೊಳ್ತೀರಾ, ಗಂಡು ಮಕ್ಕಳು ದೀಕ್ಷಾ ಸ್ನಾನವನ್ನು ಹೊಂದುತ್ತೀರಾ. ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ಕರ್ತನಲ್ಲಿ ದೀಕ್ಷಾ ಸ್ನಾನವನ್ನು ಒಂದೇ ರೀತಿಯಲ್ಲಿ ಹೊಂದಿ, ಆ ಪವಿತ್ರ ಆತ್ಮನು ಎಲ್ಲರ ಮೇಲೆ ಕರ್ತನು ಸುರಿಸುವಂಥ ದೇವರ ಆತ್ಮ ಒಬ್ಬನೇ. ಆ ಪರಿಶುದ್ಧಾತ್ಮ ದೇವರು ಎಲ್ಲ ಹೆಣ್ಣು ಮಕ್ಕಳಲ್ಲದೆ ಗಂಡು ಮಕ್ಕಳು ಎಂಬ ಭೇದವಿಲ್ಲದೆ ಎಲ್ಲರ ಮೇಲೆ ತನ್ನ ಆತ್ಮ ಕರ್ತನು ಒಂದೇ ಆತ್ಮವನ್ನು, ಆ ಏಕೈಕ ಆತ್ಮ ಎಲ್ಲರ ಮೇಲೆ ಸುರಿಸಲ್ಪಡುವಂಥದ್ದು, ಅಲ್ಲಿ ಭೇದ ಇಲ್ಲ. ಈ ವಾಕ್ಯದಲ್ಲಿ ಪೌಲನು ಹಾಗೆ ಹೇಳ್ತಾನೆ, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನವನ್ನು ಹೊಂದಿಕೊಂಡ ನೀವೆಲ್ಲರೂ ಕ್ರಿಸ್ತನಲ್ಲಿ ಒಂದೇ ಆಗಿದ್ದೀರಾ. ಯಹೂದ್ಯನೆಂದು ಜಾತಿ ಮತ ಭೇದ ಇಲ್ಲ, ಆಳು ಒಡೆಯ ಇಲ್ಲ, ಶ್ರೀಮಂತ ಬಡವ ಇದು ಭೇದ ಇಲ್ಲ, ಹೆಣ್ಣು ಗಂಡು ಎಂಬ ಭೇದವೂ ಇಲ್ಲ.
ನೀವು ಎಲ್ಲರೂ ಒಂದೇ ಆಗಿರೋದ್ರಿಂದ ನೀವೇನು ಮಾಡ್ಬೋದು, ಕ್ರಿಸ್ತನಲ್ಲಿ ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರಾಗಿದ್ದೀರಾ. ನಿಮಗೆ ಹಕ್ಕಿದೆ. ದೀಕ್ಷಾ ಸ್ನಾನ ಒಂದೇ, ದೇವರ ಆ ಒಂದು ಪಾಪ ಪರಿಹಾರದ ರಕ್ತ ಒಂದೇ. ಕ್ರಿಸ್ತನ ರಕ್ತದಿಂದ ಅಂದರೆ ಆತನ ರಕ್ತದಿಂದ ನಾವು ವಿಮೋಚಿಸಲ್ಪಡ್ತೇವೆ. ಎಲ್ಲ ಹೆಣ್ಣು ಮಕ್ಕಳು ಕರ್ತನ ರಕ್ತ, ಅದೇ ಹೆಣ್ಣು ಮಕ್ಕಳ ಮೇಲೆ, ಗಂಡು ಮಕ್ಕಳ ಮೇಲೆ, ಎಲ್ಲರ ಮೇಲೆ ಸುರಿಸೋ ರಕ್ತ ಏಕೈಕ ಯೇಸು ಕ್ರಿಸ್ತನ ರಕ್ತ, ಏಕೈಕವಾದ ದೀಕ್ಷಾ ಸ್ನಾನ, ಏಕೈಕವಾದ ಪವಿತ್ರ ಆತ್ಮನು. ಆದ್ದರಿಂದ ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ದೇವರಲ್ಲಿ ಸೇವೆ ಮಾಡೋರಾಗಿರ್ರಿ. ಕರ್ತನಲ್ಲಿ ಶುಭವಾರ್ತೆ ಹೊತ್ತು ಸಾರೋರಾಗಿರಿ. ನಿಮಗೆ ದೇವರು ಕೊಟ್ಟಂಥ ಭಾರ, ದೇವರು ಕೊಟ್ಟಂಥ ಆಲೋಚನೆ, ಪವಿತ್ರಾತ್ಮನಿಂದ ನೀವು ಪಡೆದ ಆತ್ಮಿಕ ವರಗಳೇನಿದೆಯೋ ಆ ವರಗಳಿಗೆ ತಕ್ಕಂತೆ ದೇವರ ಸೇವೆಯನ್ನು ಪ್ರಾರಂಭ ಮಾಡಿರಿ ಎಂಬುದಾಗಿ ಕರ್ತನ ಹೇಳ್ತಾರೆ. ಸಾರುವವನಿಲ್ಲದೆ ಕೇಳೋರಿಲ್ಲ. ದೇವರಲ್ಲಿ ಶುಭವಾರ್ತೆ ಹೊತ್ತು ಸಾರುವುದಕ್ಕಾಗಿ ಕರ್ತ ನಿಮ್ಮ ಮೇಲೆ ಅಭಿಷೇಕವನ್ನು ಕೊಟ್ಟಿದ್ದಾರೆ. ದೇವರು ಅದಕ್ಕಾಗೇ ನಿಮ್ಮನ್ನು ಕರೆದಾತನು, ನನ್ನನ್ನು ನಿನ್ನನ್ನು ಕರೆದಾತನು ನಂಬಿಕಸ್ತನು, ಆತ ನಡೆಸ್ತಾರೆ. ಅಪೋಸ್ತಲರ ಕೃತ್ಯದಲ್ಲಿ ಕೂಡ ದೇವರು 2ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮ ಸುರಿಸ್ತೇನೆ, ಅಲ್ಲಿ ಹೆಂಗಸರು ಗಂಡಸರು ಎಲ್ಲರ ಮೇಲೆ ನನ್ನ ಆತ್ಮ ಸುರಿಸ್ತೇನೆ, ಹೆಂಗಸರು ಪ್ರವಾದಿಸ್ತೀರಾ, ಗಂಡಸರು ಪ್ರವಾದಿಸ್ತಾರೆ. ಈಕ್ವೆಲ್, ಯಾವ ಭೇದ ಇಲ್ಲ, ಎಲ್ಲರೂ ಒಂದೇ ರೀತಿಯಾಗಿದ್ದೀರಾ ಅಂತ ಕರ್ತನೆ ಹೇಳ್ತಾರೆ. ದೇವರ ಆತ್ಮನೊಬ್ಬನೇ, ದೀಕ್ಷಾ ಸ್ನಾನ ಒಂದೇ, ಯೇಸುವಿನ ರಕ್ತವೂ ಕೂಡ ಒಂದೇ. ಆ ಪಾಪ ಪರಿಹಾರಕ್ಕಾಗಿ ಸುರಿಸಿದ ಯೇಸುವಿನ ರಕ್ತ 1 ಯೋಹಾನ 1:7ನೇ ವಾಕ್ಯ. ಆತನ ಮಗನಾದ ಯೇಸುವಿನ ರಕ್ತ ನಮ್ಮ ಸಕಲ ಪಾಪವನ್ನು ತೊಳೆದು ಶುದ್ಧಿ ಮಾಡಿದ ರಕ್ತ. ಆ ರಕ್ತದಿಂದಲೇ ಹೆಣ್ಣು ಮಕ್ಕಳು ಶುದ್ಧಿಯಾಗಿದ್ದೀವಿ, ಗಂಡು ಮಕ್ಕಳು ಶುದ್ಧರಾಗಿರ್ತಾರೆ. ನಮ್ಮ ಪಾಪ ಪರಿಹಾರಕ್ಕಾಗಿ ಯೇಸು ಸ್ವಾಮಿ ಸುರಿಸಿದ ರಕ್ತ, ಪರಿಶುದ್ಧವಾದ ಯೇಸುವಿನ ರಕ್ತದಿಂದಲೇ ನೀನು ನಾನು ಈ ದಿನ ಬಿಡುಗಡೆ ಹೊಂದಿದ್ದೇವೆ. ಇಲ್ಲಿ ಕರ್ತನ ಭೇದ ಎಣಿಸ್ತಾ ಇಲ್ಲ. ಹೆಣ್ಣು ಮಕ್ಕಳು ಸೇವೆ ಮಾಡೋರು ಎದ್ದೇಳ್ರಿ, ಗಂಡು ಮಕ್ಕಳು ಸೇವೆ ಮಾಡೋರು ಎದ್ದೇಳ್ರಿ, ಕರ್ತನಿಗಾಗಿ ಏನಾದರೂ ಒಂದು ಮಾಡ್ರಿ ಎಂಬುದಾಗಿ ಕರ್ತನು ಆಲೋಚನೆ ಕೊಡ್ತಾ ಇದ್ದ. ಇವತ್ತು ಯಾರು ಹಾಗೆ ನಿಂತು ಹೋಗಿದ್ದರೋ ಕರ್ತನಿವತ್ತು ಒಬ್ಬೊಬ್ಬ ಹೆಣ್ಣು ಮಕ್ಕಳನ್ನು ಕರ್ತನು ಸ್ಪರ್ಶಿಸ್ತಾ ಇದ್ದಾರೆ. ಪರಿಶುದ್ಧ ಆತ್ಮ ದೇವರು ಒಬ್ಬನೇ. ಆತ ನಿಮ್ಮನ್ನು ಆರಿಸಿಕೊಂಡಿದ್ದಾರೆ, ನಿಮ್ಮ ಮೇಲೆ ಆತನ ಆತ್ಮ ಸುರಿಸಿದ್ದಾರೆ ದೇವರು. ಆತ ನಿನ್ನ ಪಾಪಕ್ಕಾಗಿ ತನ್ನ ರಕ್ತ ಸುರಿಸಿದ್ದಾರೆ. ಆತ ನಿನಗೆ ಏಕೈಕವಾದ ಒಂದು ದೀಕ್ಷಾ ಸ್ನಾನವನ್ನು ಕೊಟ್ಟಿದ್ದಾರೆ. ಯಾರಿಗೂ ಅಂಜಬೇಡ್ರಿ, ಕರ್ತನು ನಿನ್ನನ್ನು ಆರಿಸಿಕೊಂಡಿದ್ದಾರೆ, ನಿನ್ನನ್ನೇ ಕರ್ತನು ಕರೆದು ತನ್ನ ಸೇವೆಯಲ್ಲಿ ನಿಲ್ಲಿಸಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ದೇವರಿಗಾಗೆದ್ದು ಪ್ರಕಾಶಿಸಿ. ಇಲ್ಲಿ ನಾವು ತುಂಬ ಅಮೂಲ್ಯವಾದಂಥ ಒಂದು ಸೇವಕಿಯನ್ನು ನಾವು ನೋಡ್ತೇವೆ. ರೋಮಾಪುರ ಪತ್ರಿಕೆ 16ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ನಾನು ನಿಮ್ಮ ಬಳಿಗೆ ಕಳಿಸುವ ನಿಮ್ಮ ಸಹೋದರಿಯಾದ ಪೋಯಿಯಬ್ಬೆಯನ್ನು ಪ್ರೀತಿಯಿಂದ ಅಂಗೀಕರಿಸಿರಿ. ಆಕೆಯು ಕಂಕ್ರೆ ಪಟ್ಟಣದಲ್ಲಿರುವ ಸಭೆಯ ಸೇವಕಳಾಗಿದ್ದಾಳೆ. ನೀವು ಆಕೆಯನ್ನು ಕರ್ತನ ಶಿಷ್ಯಳೆಂದು ದೇವಜನರಿಗೆ ತಕ್ಕ ಹಾಗೆ ಸೇರಿಸಿಕೊಂಡು ಸಹಾಯವು ಯಾವ ವಿಷಯದಲ್ಲಿ ಬೇಕಾದರೂ ಸಹಾಯವನ್ನು ಮಾಡಿರಿ. ಆಕೆಯು ನನಗೂ ಅನೇಕರಿಗೆ ಸಹಾಯ ಮಾಡಿದವಳು. ನೋಡಿ, ಕಂಕ್ರೆ ಪಟ್ಟಣದಲ್ಲಿ ಒಬ್ಬ ಸಭೆಯ ಸೇವಕಿಯಾಗಿ ಒಬ್ಬ ಹೆಣ್ಣು ಮಗಳು ಸೇವೆ ಮಾಡ್ತಾ ಇದ್ದಾಳೆ. ಪೌಲನು ಅವಳನ್ನು ಕಳಿಸಿಕೊಡುವಾಗ ಅದನ್ನು ಬರೆದು ಕಳಿಸ್ತಾನೆ, ಈಕೆಗೆ ಭಾಳಷ್ಟು ಸಹಾಯವನ್ನು ಮಾಡಿರಿ. ಆಕೆ ನಮಗೂ ಅನೇಕ ಸಹೋದರಿಗೆ ಸಹಾಯ ಮಾಡಿದ್ದಾಳೆ. ಒಬ್ಬ ಸಭೆ ಸೇವಕಳಾಗಿ ಸೇವೆ ಮಾಡ್ತಾ ಇದ್ದಾಳೆ. ಸ್ತ್ರೀಯರು ಅಂಜಿಕೆ ಇಲ್ಲ, ದೇವರ ಸೇವೆ ಮಾಡಿರಿ. ದೇವರು ನಿನ್ನನ್ನು ಯಾವ ರೀತಿಯ ತಲಾಂತುಗಳನ್ನು ಕೊಟ್ಟು ಉಪಯೋಗ ಮಾಡ್ತಾರೋ ದೇವರ ಆಲೋಚನೆ ಅದು, ಪವಿತ್ರ ಆತ್ಮನ ಆಲೋಚನೆ. ಇಲ್ಲಿ ಮನುಷ್ಯರ ಆಲೋಚನೆ ಅಲ್ಲ. ಇಲ್ಲಿ ಸತ್ಯವೇದದಲ್ಲಿ ಕರ್ತನು ಹೇಳಿದ್ದಾರೆ, ಒಬ್ಬೊಬ್ಬ ಸ್ತ್ರೀಯರನ್ನು ಕರ್ತನು ಭೇದ ಇಲ್ಲದೆ ಆರಿಸಿದ್ದಾರೆ. ಸಭೆ ಸೇವೆಯನ್ನು ಕೊಟ್ಟಿದ್ದಾರೆ. ದೇವರು ಪ್ರವಾದಿಯಾಗಿ ಎಬ್ಬರಿಸಿದ್ದಾರೆ. ಆತ್ಮನ ಎಲ್ಲರ ಮೇಲೆ ಸುರಿಸಿ ಪ್ರವಾದಿಸುವಂತಹ ಆ ವರವನ್ನು ಅನೇಕ ಹೆಣ್ಣು ಮಕ್ಕಳಿಗೆ ಕೊಟ್ಟು ಉಪಯೋಗ ಮಾಡ್ತಾ ಇದ್ದಾರೆ. ಇದು ಅಂತ್ಯ ದಿನ. ನನ್ನ ಆತ್ಮೀಯ ಸ್ನೇಹಿತರೆ, ಈ ದಿನ ನನ್ನ ಅಮೂಲ್ಯ ಸಹೋದರಿಯರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಎಲ್ಲ ಹೆಣ್ಣು ಮಕ್ಕಳು ದೇವರಿಗಾಗಿ ವೈರಾಗ್ಯದಿಂದ ಹೇಳ್ರಿ. ದೇವರು ನಿಮಗೆ ಕೊಟ್ಟಂಥ ತಲಾಂತುಗಳನ್ನು ಮುಚ್ಚಿಟ್ಕೋಬೇಡ್ರಿ.
ನಿಮ್ಮ ಗಂಡಂದಿರೋ, ಇಲ್ಲ ನಿಮ್ಮ ಸಭೆ ಸೇವಕರೋ, ನೀನು ಒಬ್ಬ ಸೇವಕನ ಹೆಂಡತಿಯಾಗಿ ನೀನು ಸೇವೆ ಮಾಡ್ತಿರ್ಬೋದು. ಆದರೆ ದೇವರು ನಿನ್ನನ್ನೇ ಆರಿಸಿರ್ತಾರೆ. ದೇವರು ನಿನ್ನನ್ನು ಒಬ್ಬ ಸಭಾ ಸೇವಕಿಯಾಗಿ ಆರಿಸಿರ್ಬೋದು, ಪ್ರವಾದಿಯಾಗಿ ಆರಿಸಿರ್ಬೋದು, ಇಲ್ಲ ನೀನು ಅನೇಕ ಕಡೆ ಶುಭವಾರ್ತೆ ಹೊತ್ತು ಸಾರುವಂಥ ಸಾಧನವಾಗಿ ನೀನು ಉಪಯೋಗ ಮಾಡ್ಬೋದು. ಆದರೆ ದೇವರು ನಿನ್ನನ್ನು ಆರಿಸಿದ್ದಾರೆ, ದೇವರು ನಿನ್ನನ್ನು ಕರೆದಿದ್ದಾರೆ. ನೀನು ಎದ್ದು ಪ್ರಕಾಶಿಸು. ಯಾರೇ ಏನೇ ಹೇಳಿದ್ರು ಬಿಡಬೇಡ. ದೇವರ ವಾಕ್ಯ, ಕರ್ತನ ವಾಕ್ಯ ನಿನ್ನನ್ನು ತಟ್ಟಲಿ. ದಿನ ಎದ್ದು ಪ್ರಕಾಶಿಸು. ದೇವರು ಹೇಳ್ತಾರೆ, ಈ ಒಂದು ಪೌಲನು, ನಾನು ನಿಮ್ಮ ಬಳಿಗೆ ಕಳಿಸುತ್ತಿರುವ ಒಬ್ಬ ಸಹೋದರಿ ಇದ್ದಾಳೆ, ಪೋಯಿಯಬ್ಬೆ. ಆಕೆಯ ಹೆಸರು ಪೋಯಿಯಬ್ಬೆ. ಆಕೆಯ ಪ್ರೀತಿಯಿಂದ ಅಂಗೀಕರಿಸಿ. ಆಕೆ ಏನು ಮಾಡ್ತಾ ಇದ್ದಾಳೆ? ಕಂಕ್ರೆ ಪಟ್ಟಣದಲ್ಲಿರುವ ಸಭೆ ಸೇವಕಳಾಗಿದ್ದಾಳೆ. ಒಂದು ಸಭೆ ನಡೆಸ್ತಾ ಇದ್ದಾಳೆ. ಆ ಸೇವಕಿಯನ್ನ ನಾನು ನಿಮ್ಮ ಬಳಿ ಕಳಿಸ್ತಾ ಇದ್ದೇನೆ ಅಂತ. ಯಾವ ಸೇವಕರು, ಯಾವ ದುರ್ಬೋಧಕರು, ಯಾವ ದೆವ್ವದ ಬೋಧನೆಗಳು ನಿಮಗೆ ಬಂದು ನೀವು ಸಭೆ ಸೇವೆ ಮಾಡ್ತಾ ಇರೋದನ್ನು, ಪ್ರವಾದಿಸೋದನ್ನು, ನಿಮ್ಮ ಬಾಯಿ ಮುಚ್ಚುವುದಕ್ಕೆ ಬರುವಂಥ ಒಂದೊಂದು ಸೇವಕರಿಗೂ, ಅಂಥ ದುರ್ಬೋಧಕರಿಗೆ, ಅಂಥ ಸೆಳವಿಗೆ ನೀವು ಹೋಗದಂತೆ ಎಚ್ಚರವಾಗಿರಿ. ದೇವರಿಗೆ ವಿಧೇಯರಾಗ್ರಿ. ಪರಿಶುದ್ಧಾತ್ಮನ ಕೊಟ್ಟ ಈ ವಾಗ್ದಾನದಂತೆ ನಡೀರಿ. ದೇವರ ಅಧಿಕಾರ ಕೊಟ್ಟಿದ್ದಾರೆ. ಸಭೆ ಸೇವಕಳಾಗಿ ನಿನ್ನನ್ನೇ ಕರೆದಿದ್ದಾರೆ. ಒಬ್ಬ ಪ್ರವಾದಿಯಾಗಿ ನಿನ್ನನ್ನು ಆರಿಸಿದ್ದಾರೆ. ಇಸ್ರಾಯೇಲ್ ಜನಾಂಗ, ಲಕ್ಷಾಂತರ ಜನಾಂಗಗಳು ದೆಬೋರಳ ಮುಂದೆ ಕೂತ್ಕೊಂಡು ಪ್ರವಾದನೆಯನ್ನು ಕೇಳ್ತಾ ಇದ್ರು. ದೆಬೋರಳು ಒಂದು ಉತ್ತಮ ಪ್ರವಾದಿಯಾಗಿದ್ಲು. ಹೌದು ನನ್ನ ಪ್ರಿಯರೇ, ಇವತ್ತೆಷ್ಟೋ ನನ್ನ ಆತ್ಮೀಯ ಸಹೋದರಿಯರು ಕುಂದು ಹೋಗಿರ್ಬೋದು. ಅನೇಕರ ಆ ಮಾತಿನಿಂದ ನೀವು ಬಿದ್ದು ಹೋಗಿರ್ಬೋದು. ಇಂದು ವೈರಾಗ್ಯದಿಂದ ಹೇಳ್ರಿ. ಪರಿಶುದ್ಧಾತ್ಮ ದೇವರು ನಿಮ್ಮನೆ ಉಪಯುಕ್ತ ಪಾತ್ರೆಯಾಗಿ ಇಂದು ಉಪಯೋಗ ಮಾಡ್ತಾ ಇದ್ದಾರೆ. ಏಳು, ಪ್ರಕಾಶಿಸು. ದೇವರ ಬೆಳಕು, ದೇವರ ತೇಜಸ್ಸು ನಿನ್ನ ಮೇಲೆ ಇಂದು ಉದಯವಾಗದನ್ನು ನೀವು ನೋಡ್ತೀರಾ. ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಸ್ವಾಮಿ, ಈ ದಿನ ಪ್ರತಿ ಒಂದೊಂದು ಹೆಣ್ಣು ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ತಂದೆ, ಅವರು ಕುಂದು ಹೋಗಿದ್ದಾರೋ, ಅವರು ಬಿದ್ದು ಹೋಗಿದ್ದಾರೋ, ಅನೇಕರ ಸೆಳವಿಗೆ ಬಿದ್ದು ಹೋಗಿದ್ದಾರೋ, ಅನೇಕ ದುರ್ಬೋಧಕರ ಸೆಳವಿಗೆ ಅವರು ಸ್ವಾಮಿ ಕಿವಿಗೊಟ್ಟು, ದೆವ್ವಗಳ ಬೋಧನೆಗಳಿಗೆ ಸ್ವಾಮಿ ಕಿವಿಗೊಟ್ಟು, ನೀವು ಕೊಟ್ಟಂಥ ಆತ್ಮೀಕವಾದ ವರಗಳನ್ನು ಕಳೆದುಕೊಂಡಿದ್ದಾರೋ, ದೇವರ ಸೇವೆ ಮಾಡುವುದನ್ನು ಬಿಟ್ಟಿದ್ದಾರೋ, ಸುವಾರ್ತೆ ಸಾರುವುದನ್ನು ಬಿಟ್ಟಿದ್ದಾರೋ, ಸಭೆಯಲ್ಲಿ ಸಭಾ ಸೇವಕಳಾಗಿ ಸೇವೆ ಮಾಡುವುದನ್ನು ಬಿಟ್ಟಿದ್ದಾರೋ ಅಂತ ಒಂದೊಂದು ದೇವರ ಸ್ತ್ರೀಯರನ್ನು ಮುಟ್ಟು ಏಸಪ್ಪ. ಅಪ್ಪ, ಅಂತ ಸಹೋದರರನ್ನು ಎಬ್ಬಿಸು ಏಸಪ್ಪ. ನಿನ್ನ ಬಲ ಅವರ ಮೇಲೆ ಇಳಿಯಲಿ ರಾಜ. ಈ ಅಂತ್ಯ ದಿನದಲ್ಲಿ ದೇವರೇ, ನಿನ್ನ ಅಗ್ನಿಯವರನ್ನು ಆವರಿಸಿಕೊಳ್ಳಲಿ. ದೇವ, ಅವರನ್ನು ನೀನು ಉಪಯೋಗ ಮಾಡು ಸ್ವಾಮಿ. ಒಂದು ಉಪಯುಕ್ತ ಪಾತ್ರೆಗಳಾಗಿ ಉಪಯೋಗಿಸು ದೇವರೇ. ಎದ್ದು ಪ್ರಕಾಶಿಸಲಿ. ನಿನ್ನ ತೇಜಸ್ಸು ಅವರಲ್ಲಿ ಕಾಣಿಸಲಿ. ಅವರ ಮೂಲಕ ಲಕ್ಷಾಂತರ ಮಿಲಿಯಾನುಗಟ್ಟಲೆ ಆತ್ಮಗಳು ರಕ್ಷಣೆಗೆ ಬರಲಿ ಸ್ವಾಮಿ. ಅಂದು ಸಮಾರ್ಯದ ಸ್ತ್ರೀ ತನ್ನ ಪಟ್ಟಣವನ್ನೇ ಕರ್ತನೆ ಸಂಪೂರ್ಣವಾಗಿ ರಕ್ಷಣೆಗೆ ಕರೆದುಕೊಂಡ ಆ ಕೃಪೆ. ಹೌದು ದೇವರೇ, ಅಂಥ ಸ್ತ್ರೀಯರನ್ನು ಇಂದು ಬದಲಾಯಿಸಿ ಅವರು ನಿನ್ನ ರಾಜ್ಯ ನೀತಿಗೆ ಎದ್ದು ಪ್ರಕಾಶಿಸುವಂತೆ ಮಾರ್ಪಡಿಸು ದೇವರೇ. ಅಪ್ಪ, ನೀನು ಅವ್ರಿಗೆ ಕೊಟ್ಟಂಥ ವರಗಳು, ಅವ್ರಿಗೆ ಕೊಟ್ಟಂಥ ಆತ್ಮೀಕ ಬಲದಂತೆ ಅಪ್ಪ, ನಿನ್ನ ಕರಿವಿಕೆಗೆ ತಕ್ಕಂತೆ ಆ ಸ್ತ್ರೀಯರು ನಡೆಯುವಂತೆ ಅಪ್ಪ, ಇಂದಿನಿಂದ ಅವರನ್ನು ಅಪ್ಪ ಉಜ್ಜೀವನಗೊಳಿಸು. ಉಪಯುಕ್ತ ಪಾತ್ರೆಗಳಾಗಿ ಉಪಯೋಗ ಮಾಡು. ಆಶೀರ್ವದಿಸು ಅಪ್ಪ. ಅಪ್ಪ, ಯಾರೇ ಕಷ್ಟದಲ್ಲಿ ಸಂಕಷ್ಟದಲ್ಲಿ ಬಿದ್ದಿದ್ದಾರೋ ಅಂಥ ಒಂದೊಂದು ಮಕ್ಕಳ ಮೇಲೂ ನಿನ್ನ ಹಸ್ತ ಇಡು. ಈ ವಾಕ್ಯ ಸಂದೇಶ ಕೇಳಿದ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸು. ಅವರ ಸಂಗಡ ನೀನು ಮಾತನಾಡು. ಅವರ ಮೇಲೆ ನಿನ್ನ ಆತ್ಮ ಸುರಿಯಲ್ಪಡಲಿ ಅಪ್ಪ. ಎಲ್ಲರನ್ನು ನೀನು ಆಶೀರ್ವದಿಸು. ಈ ವಾಕ್ಯ ಸಂದೇಶ ಕೇಳಿದ ಪ್ರತಿಯೊಬ್ಬೊಬ್ಬರನ್ನು ನೀನು ಮುಟ್ಟು ಆಶೀರ್ವದಿಸು. ಎಂದೇ ಫಲ ಕಾಣಲಿ. ಯೇಸುವಿನ ನಾಮದಲ್ಲಿ